ಕರಾವಳಿಯ ಹೆಬ್ಬಾಗಿಲು ಉಡುಪಿ ಜಿಲ್ಲೆಗೆ ತಮಿಳುನಾಡು ಸಿಎಂ ವಿಜಯ್ ಎಂಟ್ರಿ ಕೊಟ್ಟಿದ್ದಾರೆ. ರಾಜ್ಯದ ಶಕ್ತಿ ದೇವತೆ ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಗೆ ತಮಿಳುನಾಡು ಸಿಎಂ ದಳಪತಿ ವಿಜಯ್ ಆಗಮಿಸಿದ್ರು. ಚೆನ್ನೈನಿಂದ ಮಂಗಳೂರಿಗೆ ವಿಮಾನದಲ್ಲಿ ಬಂದಿಳಿದ ವಿಜಯ್ ರಸ್ತೆ ಮಾರ್ಗವಾಗಿ 125 ಕಿಲೋಮೀಟರ್ ಪ್ರಯಾಣ ಮಾಡಿ ಬಂದ ವಿಜಯ್ಗೆ ಹೆಜ್ಜೆ ಹೆಜ್ಜೆಗೂ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿತ್ತು. ತಮಿಳುನಾಡು ಸಿಎಂ ಭೇಟಿ ಹಿನ್ನೆಲೆಯಲ್ಲಿ ಸಂಜೆ 5ರವರೆಗೆ ಭಕ್ತರ ಪ್ರವೇಶವನ್ನು ಕೂಡ ನಿರ್ಬಂಧ ವಿಧಿಸಲಾಗಿದೆ. ಸಾಂಪ್ರದಾಯಿಕ ಉಡುಗೆಯಲ್ಲೇ ವಿಜಯ್ ದೇವಸ್ಥಾನ ಪ್ರವೇಶ ಮಾಡಿದ್ರು. ಶಕ್ತಿ ದೇವತೆ ಪ್ರದರ್ಶನ ಮಾಡಿ ಅದರ ದರ್ಶನವನ್ನ ಪಡೆದು ಪುನೀತರಾದರು. ಇನ್ನು ಇದಕ್ಕೂ ಮೊದಲು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಸಚಿವ ಖಾದರ್ ಅವರನ್ನು ಕೂಡ ಭೇಟಿ ಮಾಡಿದ್ರು. ಖಾದರ್ ಅವರು ಕೂಡ ಇವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ನಟ ವಿಜಯ್ ಈ ಹಿಂದೆ ತಮಿಳುನಾಡಿನ ಅನೇಕ ದಿಗ್ಗಜ ರಾಜಕಾರಣಿಗಳು ಕೂಡ ಇದೇ ಪದ್ಧತಿಯನ್ನು ಅನುಸರಿಸ್ತಾ ಇದ್ರು. ರಾಜಕೀಯ ಸಂಕಷ್ಟಗಳು ಎದುರಾದಾಗ ಮೂಕಾಂಬಿಕಾ ದೇವಾಲಯಕ್ಕೆ ಬಂದು ಒಂದು ದರ್ಶನವನ್ನು ಪಡೆಯುವಂತಹ ಪದ್ಧತಿಗಳು ಈ ಹಿಂದಿನ ಏನು ದೊಡ್ಡ ದೊಡ್ಡ ನಟ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೂ ಕೂಡ ಇತ್ತು. ಅವರ ಹೆಜ್ಜೆಯನ್ನೇ ತುಳಿದ್ರ ವಿಜಯ್ ಎನ್ನುವಂತಹದ್ದು ನೋಡಿ. ಜಯಲಲಿತಾ ಕೂಡ ಅನೇಕ ತರಹದ ರಾಜಕೀಯ ಪೊಲಿಟಿಕಲ್ ಸಂಕಷ್ಟಗಳು ಎದುರಾದಾಗಲೂ ಕೂಡ ಮೂಕಾಂಬಿಕಾ ದರ್ಶನವನ್ನ ಪಡೆದಂತಹದನ್ನು ನಾವು ಗಮನಿಸಬಹುದು. ಇನ್ನು ವಿಜಯ್ ಕೂಡ ಅದೇ ಹಾದಿಯನ್ನ ತುಳಿದಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಗೆ ಸಂಬಂಧಪಟ್ಟ ಹಾಗೆ ಬಾಬು ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಬಾಬು ಹೆಗಡೆ ಅವ್ರ ಜೊತೆ ನಾನು ಮಾತನಾಡ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇವತ್ತು ತಮಿಳುನಾಡಿನ ಸಿಎಂ ಒಬ್ಬರು ಮೂಕಾಂಬಿಕಾ ದೇವಾಲಯಕ್ಕೆ ಬರ್ತಾರೆ. ಹೇಗೆ ಅನಿಸ್ತು ಸರ್ ಆ ಅನುಭವದ ಬಗ್ಗೆ ಮಾತನಾಡೋದಾದ್ರೆ ಮೊದಲು? ಮೂಕಾಂಬಿಕಾ ದೇವಸ್ಥಾನ ದಕ್ಷಿಣ ಭಾರತದಲ್ಲಿ ಶ್ರೇಷ್ಠ ದೇವಸ್ಥಾನ ಆದ್ರಿಂದ ಸಾಕಷ್ಟು ಜನ ರಾಜಕೀಯ ಧುರೀಣರು ಮತ್ತು ಸೆಲೆಬ್ರಿಟಿಗಳು ಬರ್ತಾರೆ. ನಮ್ಗೆ ಏನನ್ಸ್ತದೆ ಅನ್ನೋದಕ್ಕಿಂತ ನೂತನ ಮುಖ್ಯಮಂತ್ರಿಗಳು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ ಅನ್ನೋದೇ ಹೆಮ್ಮೆ ಅಷ್ಟೇ. ಸರ್, ಈ ಹಿಂದೆಯೂ ಕೂಡ ತಮಿಳುನಾಡಿನ MGR ಆಗಿರ್ಲಿ, ಜಯಲಲಿತಾ ಆಗಿರ್ಲಿ, ಅನೇಕ ದಿಗ್ಗಜರುಗಳು ಕೂಡ ಬಂದು ಹೋಗಿರ್ತಕ್ಕಂತಹ ದೇವಸ್ಥಾನ. ಈ ದೇವಸ್ಥಾನದ ಒಂದು ಪಾವಿತ್ರ್ಯತೆ ಜೊತೆಗೆ ಇದರ ಒಂದು ಏನು ಪವರ್ ಏನು ಅಂತ ಕರಿತೀವಿ ನಾವು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಈ ದೇವಸ್ಥಾನಕ್ಕೆ ಅಷ್ಟು ಶಕ್ತಿ ಇರೋದ್ರಿಂದ ಅವರೆಲ್ಲರೂ ಇಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ಬೋದು ನಾವು. ಇನ್ನು ಎಂದಿನಂತೆ ಇರಲಿಲ್ಲ ಇವತ್ತಿನ ಅಲ್ಲಿನ ವಾತಾವರಣಗಳು, ಬಿಗಿ ಪೊಲೀಸ್ ಬಂದೋಬಸ್ತು ಕೂಡ ಇತ್ತು. ಅದ್ರ ಬಗ್ಗೆ ಮಾತನಾಡೋದಾದ್ರೆ Z+ ಸೆಕ್ಯೂರಿಟಿ ಇರೋದ್ರಿಂದ ಬಿಗಿ ಪೊಲೀಸ್ ಬಂದೋಬಸ್ತಿನ ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ. ಅದಕ್ಕೆ ನಾವು ಪೂರ್ಣ ಸಹಕಾರವನ್ನು ಕೊಟ್ಟು ಅವರು ದೇವಸ್ಥಾನಕ್ಕೆ ಬಂದು ಹೋಗುವವರೆಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಇನ್ನು ವಿಜಯ್ ಅವರು ಅಲ್ಲಿ ಬಂದು ಏನಾದ್ರು ಮಾತನಾಡುವಂತಹದ್ದು, ದೇವಸ್ಥಾನದ ಬಗ್ಗೆ ಏನಾದ್ರು ಹೇಳುವಂತಹದ್ದು ಏನಾದ್ರು ನಡೀತಾ ಸರ್? ಇಲ್ಲ, ಅವ್ರು ಏನು ಮಾತಾಡ್ಲಿಲ್ಲ. ನೇರ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಪೂಜೆಯನ್ನ ಮಾಡಿ 1 kg 600 ಗ್ರಾಮ್ಸ್ ತೂಕ ಇರುವಂತಹ ಬೆಳ್ಳಿಯ ಖಡ್ಗವನ್ನು ದೇವರಿಗೆ ಸಮರ್ಪಿಸಿ ಹೋಗಿದ್ದಾರೆ. ಸರ್, ಈಗ ಈ ದೇವರ ಏನು ವಿಶೇಷ ಪ್ರಾರ್ಥನೆ ಸಲ್ಲಿಸೋದಕ್ಕೂ ಒಂದೊಂದು ಕಾರಣಗಳಿರ್ತಾವ ಸರ್. ಈ ವಿಜಯ್ ಅವರ ಕಾರಣಗಳೇನಿತ್ತು? ದೇವರ ಮುಂದೆ ಏನ್ ಮೊರೆ ಇಟ್ಟಿರ್ಬೋದು ಅಂತ? ಭಕ್ತರು ದೇವರ ಮುಂದೆ ಮೊರೆ ಇರುವಾಗ ಸಾರ್ವಜನಿಕರಿಗೆ ಕೇಳುವಾಗ ಏನನ್ನು ಮಾತಾಡೋದಿಲ್ಲಲ್ಲ, ಹಾಗೆ ಅವ್ರು ಏನಾದ್ರು ಕೇಳ್ಕೊಂಡಿರ್ಬೋದು. ಸೊ ಆ ದೇವಸ್ಥಾನದ ಒಂದು ತರಹದ ಶಕ್ತಿಯು ಕೂಡ ಜಗತ್ತಿಗೆ ಗೊತ್ತಿದೆ, ಜಗತ್ ಪ್ರಸಿದ್ಧವಾದಂತಹ ದೇವಾಲಯ. ಸೊ ಕೊನೆಯದಾಗಿ ಈ ದೇವಾಲಯದ ವಿಶೇಷತೆಯನ್ನು ಹೇಳೋದಾದ್ರೆ ಸರ್? ವಿಶೇಷ ಶಕ್ತಿ ದೇವತೆ ಆದ್ರಿಂದ ಇಡೀ ದೇಶದ ನಾನಾ ಕಡೆಗಳಿಂದ ಇಲ್ಲಿ ಭಕ್ತರು ಬರ್ತಾ ಇರ್ತಾರೆ. ಅವರ ಬಯಕೆಗಳು ಈಡೇರಿದ್ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತ ವ್ಯವಸ್ಥೆ ಆಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಬಾಬು ಹೆಗಡೆ ಅವರು ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಧನ್ಯವಾದ. ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗಿರುವ ದೇವಾಲಯ ಅಲ್ಲ. ರಾಜ್ಯದ ಗಡಿ ದಾಟಿ ಜಗತ್ ಪ್ರಸಿದ್ಧವಾದಂತಹದ್ದು. ಭಾರತದ ಬೇರೆ ಬೇರೆ ರಾಜ್ಯಗಳಾಗಿರ್ಲಿ ಅಥವಾ ಜಗತ್ತಿನ ಬೇರೆ ಬೇರೆ ದೇಶಗಳ ಭಕ್ತರು ಕೂಡ ಅಲ್ಲಿಗೆ ಬಂದು ಹೋಗ್ತಾರೆ. ಮನುಷ್ಯನ ಕಟ್ಟಕಡೆಯ ದುರ್ಬಲ ಏನ್ ಕರಿತೀವಿ ನಾವು, ದುರ್ಬಲ ಗಳಿಗೆಯಲ್ಲಿ ಆಗಬಹುದಾದ ಸಮಸ್ಯೆಗಳಿಗೂ ಕೂಡ ಪರಿಹಾರ ದಕ್ಕಿಸಿಕೊಳ್ಳುವಂತಹ ಪ್ರಯತ್ನಗಳು ಅನೇಕ ಭಕ್ತರಿಂದಲೂ ಕೂಡ ಮೂಕಾಂಬಿಕಾ ದೇವಾಲಯದಲ್ಲಿ ನಡೆಯುತ್ತೆ.